ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀವಾರಿ ನಾಲೆಡ್ಜ್ ಚಾನಲ್. ನಾನು ಮೇ 4ನೇ ತಾರೀಕು ತಿರುಮಲಕ್ಕೆ ಹೋಗಿದ್ದೆ. ಅಲ್ಲಿ ಬೆಟ್ಟದ ಮೇಲೆ ಏನೇನು ನೋಡಿದೆ ಅಂತ ನಾನೇ ಒಂದು ಪದ್ಯ ಬರೆದಿದ್ದೀನಿ. ಅದನ್ನು ಓದಿ ನೀವು ಆನಂದಿಸಿ. ಯಾರೂ ದೂಡದೆ ಎಷ್ಟು ಹೊತ್ತು ನಿಂತಿದ್ದೇನೋ ಆ ದೇವನ ಕಣ್ತುಂಬಿಕೊಂಡು, ಅಂದದ ನಗುಮೊಗದಲ್ಲಿ ಚಂದದ ಆನಂದ ನೆಲೆಯದಲ್ಲಿ ಭಕ್ತರ ಆಶೀರ್ವಾದ ಮಾಡಲೆಂದೇ ಸದಾ ನಿಂತು ದಾರಿ ಕಾಯುವ ತಿರುಮಲೇಶನ ಕಾಣುವ ತವಕದಲ್ಲಿ ನಾನು ಹೊರಟೆ ತಿರುಮಲಕ್ಕೆ ಹರುಷದಲ್ಲಿ. ಇಂದ್ರನ ವಾಹನ ಎಂಬ ಹೆಸರಿನ ಐರಾವತ, ವರುಣದೇವನ ಆಶೀರ್ವಾದದಂತೆ ತುಂತುರು ಮಳೆ, ತಂಪಾದ ಹವಾಮಾನ, ಸೊಂಪಾದ ನಿದ್ದೆ, ವೇಗದಿಂ ಚಲಿಸಿದ ಐರಾವತ, ಇಂಪಾದ ಇಳೆ, ಮನಸ್ಸೆಲ್ಲ ತಿರುಮಲದಲ್ಲೇ. ಮುಸ್ಸಂಜೆಯ ಸವಿ ಸವಿ ಕಾಹ್ವೆಯ ಸ್ವಾದ, ಲಕ್ಷ್ಮೀ ವಾರದಂದೇ ದರ್ಶನವಿತ್ತ ಪದ್ಮಾವತಿ, ಸೇರನ್ನೇ ತಲೆದಿಂಬಾಗಿಸಿ ಮಲಗಿರುವ ಗೋವಿಂದರಾಜ, ಪ್ರದಕ್ಷಿಣೆ ಹಾಕಿದಷ್ಟೂ ಆನಂದ, ನಿಜಕ್ಕೂ ಧನ್ಯತಾಭಾವ, ಮನಸ್ಸೆಷ್ಟು ಮುದ. ಶನಿವಾರ ವರೋತಿನಿ ಏಕಾದಶಿ, ವರಾಹಸ್ವಾಮಿಯ, ಶಂಕರಾಚಾರ್ಯ, ಶಾರದಾಂಬೆ, ಶಂಕರನ ದರ್ಶನ, ಶ್ರೀನಿವಾಸ ಕರೆದು ನೀಡಿದಂಥ ಪಾದದರ್ಶನ, ಚಕ್ರತೀರ್ಥದ ದೇವತೆಗಳು, ಶಿಲಾತೋರಣ, ಆಕಾಶಗಂಗೆಯ ಜಲಪಾನ, ಪಾಪನಾಶಿನಿಯ ಶಿರಸ್ನಾನ, ನಿಜಕ್ಕೂ ನಾನೆಷ್ಟು ಧನ್ಯೆ. ಶಾಲೆಯಲ್ಲಿ ಸವಿಯುತ್ತಿದ್ದ ಉಪ್ಪಾದ ಮಾವಿನಕಾಯಿ, ಭೋಜನ ಶಾಲೆಗೆ ಹೋಗದಿದ್ದರೂ ಅಲ್ಲಿಗೇ ಪ್ರಸಾದ ಕಳಿಸಿದ ಬಕುಳ ತಾಯಿ, ಮೊಳದುದ್ದದ ಅಳಿಲು, ಮನಕ್ಕೆಷ್ಟು ನಲಿವು. ತಿರುಮಲೇಶನ ದರ್ಶನ ಸಮಯ, ಮಳೆಯಲ್ಲೇ ಮಿಂದು ನಿಂತಾಗ ಪುಳಕವಾಯಿತು ಮೈಮನ, ಸರದಿಯಲ್ಲಿ ನಿಂತಾಗ ಹಾಡಿದ ಶ್ರೀನಿವಾಸ ಗೋವಿಂದ, ಎದುರಿಗೇ ಬಂದು ನಿಂತುಬಿಟ್ಟ ಪಲ್ಲಕ್ಕಿಯಲ್ಲಿ ಗೋವಿಂದ. ಹೊರ ಬಂದಾಗ ಅನಿಸಿದ್ದು, ದೇವ ಇನ್ನೂ ಹಲವಾರು ಜನ್ಮಗಳ ಕೊಡು, ಆದರೆ ನಿನ್ನ ಪಾದ ಸೇವೆಗೇ ಇಡು. ಧನ್ಯವಾದಗಳು.